ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇವತ್ತಿನಿಂದ ಸುಮಾರು 700 ಕಗ್ಗಗಳನ್ನು ದಿನಕ್ಕೆ 10ರಂತೆ ಅಥವಾ 10-12ರಂತೆ 100 ದಿನಗಳಲ್ಲಿ ಓದಿ ಮುಗಿಸುವ ಒಂದು ಗುರಿ ಇದೆ. ಜೊತೆಗೆ ಮಹಾಭಗವದ್ಗೀತೆಯ 18 ಅಧ್ಯಾಯಗಳ ಪ್ರತಿದಿನದಲ್ಲಿ 10 ಬೇರೆ ಬೇರೆ ಅಧ್ಯಾಯಗಳ 10 ಶ್ಲೋಕಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ನನ್ನ ವಿಡಿಯೋಗಳನ್ನು ಬಹಳ ದಿನಗಳ ನಂತರ ಮಾಡಿ ತಮ್ಮ ಮುಂದೆ ತರಲಿಕ್ಕೆ ಮಾಡಿದ್ದಕ್ಕೆ ಕ್ಷಮೆ ಯಾಚಿಸ್ತಿದ್ದೇನೆ. ಇದೊಂದು ವಿನೂತನ ಪ್ರಯೋಗ. ನನ್ನ ಪ್ರತಿದಿನದ ಶುಭೋದಯವನ್ನು ಕೂಡ ಇದರೊಂದಿಗೆ ಮಿಕ್ಸ್ ಮಾಡಿ ಇದರೊಂದಿಗೆ ಸೇರಿಸಿ ನಿಮ್ಮ ಮುಂದೆ ನಾನು ಬರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. Hello, hi to everybody. So this is my attempt for reading Mahabhagavad Gita 10 shlokas per day to complete all 18 adhyayas in 100 days. And also Mankutimana Kagga, which is considered as Kannada's Bhagavad Gita. That also I wish to complete it in 100 days. That also contains around 790 shlokas. And daily morning I put something called Shubhodaya in Kannada. It is in Kannada literature. Actually that contains something which is relevant around us and the beauty of Kannada language with various new dialects and new words. So with that in mind, let me start since today is a great day to start my journey for Mankutimana Kagga and Mahabhagavad Gita. ಸೊ ಮಂಕುತಿಮ್ಮನ ಕಗ್ಗದ 10 ಕಗ್ಗಗಳನ್ನು ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದರಲ್ಲಿ ತಪ್ಪು ಒಪ್ಪುಗಳನ್ನು ನನ್ನ ಡಿಸ್ಕ್ಲೈಮರ್ ಆ್ಯಸ್ ಯೂಶುವಲ್ ಇರುತ್ತೆ. ನನ್ನ ತಪ್ಪು ಒಪ್ಪುಗಳನ್ನು ನನ್ನ ಕನ್ನಡದ ಸಹೃದಯ ಮನಸ್ಸುಗಳು ಹಾಗೂ ನನ್ನೆಲ್ಲ ಆತ್ಮೀಯ ಬಂಧುಗಳು ಸ್ವೀಕರಿಸಿ ಕ್ಷಮಿಸ್ತೀರಾ ಅನ್ನೋ ಒಂದು ಭಾವನೆಯೊಂದಿಗೆ ಹಾಗೂ ಡಿ ವಿ ಗುಂಡಪ್ಪನವರ ಚರಣ ಕಮಲಗಳಿಗೆ ವಂದಿಸುತ್ತಾ ಇವತ್ತಿನ ಈ ಕಗ್ಗದ 10 ಕಗ್ಗಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೊತೆಗೆ ಮಹಾಭಗವದ್ಗೀತೆಯ 12ನೇ ಅಧ್ಯಾಯದ ಮೊದಲಿನ 10 ಶ್ಲೋಕಗಳನ್ನು ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅಲ್ಲಿಯೂ ತಪ್ಪು ಒಪ್ಪುಗಳನ್ನು ನನ್ನೆಲ್ಲ ಗುರು ಹಿರಿಯರು ನನಗೆ ಕಲಿಸಿದ ಗೀತಾ ಪರಿವಾರದ ಎಲ್ಲ ಗುರು ಹಿರಿಯರ ಚರಣ ಕಮಲಗಳಿಗೆ ವಂದಿಸುತ್ತಾ ಹಾಗೂ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ ಈ ಒಂದು ಮಹಾಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ತಮ್ಮ ಮುಂದೆ ಪಠಿಸುವ ಒಂದು ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಈಗ ಶುರು ಮಾಡ್ತಾ ಇದ್ದೇನೆ. ಮೊದಲಿಗೆ ಮಂಕುತಿಮ್ಮನ ಕಗ್ಗ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳ ಒಡೆದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪದೊಳ್ಳಿತೆಂಬುದು ನಿಸದವಾದೊಡಾಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುದೇನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದೆಲ್ಲದರೊಟ್ಟು ಹೆಸರೇ. ಕಾವನೋರ್ವನಿರಲ್ಕೆ ಜಗದ ಕಥೆಯೇಕೆಂದು ಸಾವು ಹುಟ್ಟುಗಳೇನು ಮಂಕುತಿಮ್ಮ.
ಒಗಟೇನೀ ಸೃಷ್ಟಿ ಬಾಳಿನರ್ಥವದೇನು ಬಗೆದು ಬಿಡಿಸುವವರಾರು ಸೋಜಿಗವನಿದನು ಜಗವನಿರಿವಿಸಿದ ಕೈಯೊಂದಾದೊಡೆಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಬದುಕಿ ಕಾರ್ನಾಯಕರು ಏಕನೋ ಅನೇಕರು ವಿಧಿಯೋ ಪೌರುಷವೋ ಧರುಮವೋ ಅಂಧಬಲವೋ ಕುದುರುವುದದೆಂತು ಈ ಯಾವಸ್ಥೆಯ ಪಾಡು ಅದಿಗುದಿಯ ಗತಿಯೇನು ಮಂಕುತಿಮ್ಮ ಕ್ರಮವೊಂದು ಲಕ್ಷ್ಯವೊಂದುಂಟೇನು ಸೃಷ್ಟಿಯಲಿ ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾತನಾದೊಡೀ ಜೀವಗಳು ಶ್ರಮ ಪಡುವುದೇಕಿಂತು ಮಂಕುತಿಮ್ಮ ಏನು ಭೈರವ ಲೀಲೆಯೇ ವಿಶ್ವವಿಭ್ರಮಣಿ ಏನು ಭೂತಗ್ರಾಮವರ್ಥಾನೋನ್ಮಾದ ಏನಗ್ನಿಗೋಳಗಳು ಏನಂತರಾಳಗಳು ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಏನು ಪ್ರಪಂಚವಿದು ಏನು ಧಾಳಾಧಾಳಿ ಏನದ್ಭುತ ಪಾರಶಕ್ತಿ ನಿರ್ಘಾತ ಮಾನವನ ಗುರಿ ಏನು ಬೆಲೆ ಏನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಇವು ಇವತ್ತಿನ 10 ಮಂಕುತಿಮ್ಮನ ಕಗ್ಗದ 10 ಕಗ್ಗಗಳು. ನಾಳೆ ಶುಭೋದಯದೊಂದಿಗೆ ಮತ್ತೆ 10 ಕಗ್ಗಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ಈಗ ಮಹಾಭಗವದ್ಗೀತೆಯ 10 ಶ್ಲೋಕಗಳನ್ನು 12ನೇ ಅಧ್ಯಾಯದ, ಇದು ಭಕ್ತಿ ಯೋಗದ ಅಧ್ಯಾಯ. ನಮ್ಮ ಈ ಒಂದು ಪಯಣವನ್ನು ನಾನು ಭಕ್ತಿ ಯೋಗದೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ. ನನ್ನೆಲ್ಲ ಮತ್ತೊಮ್ಮೆ ಗುರು ಹಿರಿಯರ ಚರಣ ಕಮಲಗಳಿಗೆ, ಸ್ವಾಮೀಜಿಯ ಚರಣ ಕಮಲಗಳಿಗೆ ವಂದಿಸುತ್ತಾ, ಗೀತಾ ಪರಿವಾರದ ಸಮಸ್ತರಿಗೆ ನನ್ನ ಚರಣ ಸ್ಪರ್ಶ ನಮಸ್ಕಾರದೊಂದಿಗೆ ನನ್ನ ಈ ಪಯಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಭಗವಂತ ಮತ್ತು ಆ ಅದೃಶ್ಯ ಶಕ್ತಿ ಶ್ರೀ ಕೃಷ್ಣ ಮುಖೇನ, ಶ್ರೀ ಭಗವದ್ಗೀತಾ ಮುಖೇನ ನನಗೆ ಶಕ್ತಿ ಮತ್ತು ಸ್ಥೈರ್ಯ ಮತ್ತು ಸಮಯವನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 12ೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವಾದ್ಭಿರವಾಪ್ಯತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯನೈವ ನಿಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯುಸಂಸಾರಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತಚೇತಸಾಂ. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯಃ ನಿವಿಶಸ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಅತ ಚಿತ್ತಂ ಸಮಾದಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತು ಮಾಮಿ ಚಾಪ್ತುಂ ಧನಂಜಯ. ಅಭ್ಯಾಸೇಪ್ಯಸಮರ್ಥೋಸಿ ಮೃತ್ಯು ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. These are 10 shlokas of Mahabhagavad Gita for the day.
ಯೋಗೇಶಂ ಸಚ್ಚಿದಾನಂದೌ ವಾಸುದೇವೋ ರಜಪ್ರಿಯಂ ಧರ್ಮ ಸಂಸ್ಥಾಪಕೌ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಎಲ್ಲರಿಗೂ ಧನ್ಯವಾದಗಳು. ತಪ್ಪು ಒಪ್ಪುಗಳನ್ನು ನನ್ನ ಸಹೃದಯರು ಸ್ವೀಕರಿಸ್ತೀರಾ ಅನ್ನೋ ಭಾವನೆಯೊಂದಿಗೆ ಇವತ್ತಿನ ಈ ರೆಕಾರ್ಡಿಂಗ್ ನಿಮ್ಮ ಮುಂದೆ.